ಈಗ ಎಲ್ಲ ಪ್ಯಾನಲ್ಗಳನ್ನು ಮೇಲೆ ಒಯ್ಯುವಂಥ ಕೆಲಸ ಮಾಡ್ತಾರೆ ಅವರು. ಸೋಲಾರ್ ಪ್ಯಾನಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದ ಸೋಲಾರ್ ಪವರ್ ಸಿಸ್ಟಮ್ ಅಂತ ಹೇಳ್ಬೋದು. ಯಾಕಂದ್ರೆ ಸೋಲಾರ್ ಎನರ್ಜಿ ಜನರೇಟ್ ಆಗೋದು ಸೋಲಾರ್ ಪ್ಯಾನಲ್ನಿಂದ. ಈಗ ಎಲ್ಲ ಪ್ಯಾನಲ್ಗಳನ್ನು ಜೋಡಿಸಿ ಆದಮೇಲೆ ಅವಕ್ಕೆಲ್ಲವಕ್ಕೂ ನಟ್ಟು ಬೋಲ್ಟ್ ಹಾಕಿ ಫಿಕ್ಸ್ ಮಾಡುವಂಥ ಒಂದು ಕೆಲಸ ಮಾಡಕತ್ತಾರೆ ಇಲ್ಲಿ. ಸೊ ಇವೆಲ್ಲ ಕ್ಲಿಪ್ಸು. ಈ ಕ್ಲಿಪ್ಲಿಂದ ಒಂದರಿಂದ ಒಂದು ಇಂಟರ್ಲಾಕ್ ಮಾಡಿ ಈ ಥರ ಫಿಕ್ಸ್ ಮಾಡ್ತಾರೆ ಅವನ್ನ. ಸೊ ಇದು ಇಂಟರ್ಲಾಕ್ ಸಿಸ್ಟಮ್ ಅಂತ ಹೇಳ್ಬೋದು. ಒಂದು ಪ್ಯಾನಲಿಂದ ಇನ್ನೊಂದು ಪ್ಯಾನಲ್ಗೆ ಅದನ್ನು ಲಿಂಕ್ ಮಾಡಿ ಫಿಕ್ಸ್ ಮಾಡ್ತಾರೆ. ಒಂದು ಎಲ್ಲ ಪ್ಯಾನಲ್ ಸೆಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡ್ರಿ. ಇದು ನೈಸಾಗಿ ಕಾಣಿಸ್ತದೆ, ಚಂದ ಕಾಣಿಸ್ತದೆ. ಇದು ನಮ್ಮ ಮನೆಯ ಗಾರ್ಡನ್ ಟೆರೆಸ್ ಮೇಲಿಂದ ವ್ಯೂ. ಇದು ನಮ್ಮ ಸೋಲಾರ್ ಪವರ್ ಪ್ಯಾನೆಲ್ನ ವ್ಯೂ. ಇಲ್ಲಿ ಇವರು ಡ್ರಿಲ್ ಹಾಕಿ ಅದಕ್ಕೆ ನಟ್ ಬೋಲ್ಟ್ ಹಾಕಿ ಅದನ್ನು ಫಿಕ್ಸ್ ಮಾಡೋಂಥ ಕೆಲಸ ಮಾಡಾಕತ್ತಾರೆ. ಇದಾದ ಮೇಲೆ ನಾವು ಅದಕ್ಕೆ ಸುತ್ತು ಕಡೆ ಕಾಂಕ್ರೀಟ್ ಹಾಕಿ ಮತ್ತೆ ಒಂದು ಸರಿ ಅದನ್ನು ನಾವು ಫಿಕ್ಸ್ ಮಾಡಬೇಕು. ಸೊ ಈಗ ನಾವು ನಮ್ಮ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ನ ಕೊನೆಯ ಹಂತಕ್ಕೆ ಬಂದೀವಿ. ಅಂದರೆ ವೈರಿಂಗ್ ಮಾಡುವಂಥದ್ದು. ಸೊ ಈಗ ಏನು ಮಾಡ್ತಾರೆ ಇವರು ಅಂತಂದರೆ ಒಂದು ಪ್ಯಾನಲಿಂದ ಇನ್ನೊಂದು ಪ್ಯಾನಲಿಗೆ ಇಂಟರ್ಲಿಂಕ್ ಕೊಡ್ತಾರೆ ಅವರು.